ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು. ಮುಖ್ಯಮಂತ್ರಿಗಳ ಅಭಿಪ್ರಾಯ ಏನಾಗಿತ್ತು ಈ ಕರಗದ ಬಗ್ಗೆ? ಅವರು ಬಹಳ ಇಂಥ ಸೂಕ್ಷ್ಮ ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ಗ್ರಹಿಸ್ತಾರೆ ಮತ್ತೆ ಅದಕ್ಕೆ ಬೆಂಬಲವಾಗಿ ನಿಲ್ತಾರೆ. ಅವ್ರು ಏನಂದ್ರು? ಹೀಗೆ ನಾವು ಎಲ್ಲರೂ ಸನಾತನ ಧರ್ಮವನ್ನ ಪಾಲಿಸುವಂತವ್ರು. ಹಾಗೆ ಮುಖ್ಯಮಂತ್ರಿಗಳು ಸಹ ಈ ಕರಗ ಶಕ್ತೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಇನ್ನು ಮುಂಬರುವ ದಿನಗಳಲ್ಲಿ ಅವರದೇ ಸರ್ಕಾರ ಇರೋದ್ರಿಂದ ಯಾವುದೇ ಕುಂದುಕೊರತೆಗಳಿಲ್ಲದೆ ಈ ಒಂದು ನಮ್ಮ ನಾಡ ಹಬ್ಬ ಅಂತ ಏನು ಹೇಳ್ತೀವಿ, ವಿಶ್ವವಿಖ್ಯಾತಿ ಕರಗ ಶಕ್ತೋತ್ಸವ, ಯಾವುದೇ ಅಡಚಣೆಗಳಿಲ್ಲದೆ ತಾವು ಈ ಒಂದು ವನ್ನಿಕುಲ ಕ್ಷತ್ರಿಯ ಜನಾಂಗ ನಡೆಸಿಕೊಂಡು ಹೋಗ್ಲಿ ಅನ್ನೋ ಒಂದು ಭರವಸೆಯನ್ನ ನೀಡ್ತಾರೆ. ರಂಜಿತ್ ಅವರು, ವೇಣುಗೋಪಾಲ್ ಅವರ ಇನ್ನೊಂದು ವಿಚಾರ, ಈ ಕರಗ ಮಹೋತ್ಸವಕ್ಕೆ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ ಬರಲಿಲ್ಲ ಅನ್ನೋ ವಿಚಾರ ಬಹಳ ಚರ್ಚೆ ಆಗಿತ್ತು, ಸುದ್ದಿ ಆಗಿತ್ತು. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ನಿಜವಾಗ್ಲೂ ಕೂಡ ಇಲ್ಲಿ ಇಂಥದ್ದೊಂದು ವಿಚಾರ ಆಗಿದ್ಯಾ? ಯಾವುದೇ ಹಣಕಾಸಿನ ವಿಚಾರವಾಗಿ ಸರ್ಕಾರ ತಮ್ಮ ಬೆಂಬಲವಾಗಿ ನಿಂತ್ಕೊಂಡಿಲ್ವಾ, ಹೇಗೆ ಅಂತ? ಇದು ಒಂದು ದುಃಖಕರವಾದಂತಹ ಸಂಗತಿ ಅಂತಾನೂ ಹೇಳ್ಬೋದು. ಯಾಕಂತ ಹೇಳಿದ್ರೆ 1811ರಲ್ಲಿ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಶ್ರೀಕೃಷ್ಣ ಒಡೆಯರವರು, ಮೈಸೂರು ರಾಜ ಒಡೆಯರವರು ಸುಮಾರು 187 ಎಕರೆ ಭೂಮಿಯನ್ನ ಈ ದೇವಸ್ಥಾನಕ್ಕೋಸ್ಕರ ಸನ್ನದ್ದಾಗಿ ನೀಡಿರ್ತಾರೆ. ಇವತ್ತಿನ ದಿವಸ ಆ 187 ಎಕರೆಯಲ್ಲಿ ಬರೀ ನೀಲಸಂದ್ರದಲ್ಲಿ ಒಂದು 15 ಎಕರೆ ಜಾಗವನ್ನ ಬಿಟ್ಟು ಬಾಕಿ ಎಲ್ಲವನ್ನ ಸರ್ಕಾರ ವಶಪಡಿಸಿಕೊಂಡಿದೆ. ಆದ್ರೂ ಸಹ ನಮಗೆ ಒಂದು ದುಃಖಕರವಾದಂತಹ ಸಂಗತಿ ಏನಂತ ಅಂತ ಹೇಳಿದ್ರೆ, ಇದು ಈಗ ಮುಜರಾಯಿ ಇಲಾಖೆಗೆ ಸೇರಿದೆ. ಮುಜರಾಯಿ ಇಲಾಖೆಗೆ ಸೇರಿದ್ರಿಂದ ಈಗ ಕರಗ ಆಚರಣೆಗೆ ಸುಮಾರು ಲಕ್ಷಗಳಷ್ಟು ಹೂವಿನ ಅಲಂಕಾರವನ್ನ ಮಾಡಬೇಕಾಗುತ್ತೆ. ಇನ್ನಿತರೆ ಕೈಕರ್ಯಗಳನ್ನ ಅದು ಮಾಡಬೇಕಾದಂತಹ ಒಂದು ಸನ್ನಿವೇಶ ಆಗುತ್ತೆ. ಅದಕ್ಕೆಲ್ಲವನ್ನು ಹಣವನ್ನು ಸಂಗ್ರಹಿಸಬೇಕಾಗುತ್ತೆ. ಸರ್ಕಾರ 1.5 ಕೋಟಿ ಏನು ಅನುದಾನವನ್ನ ಮೀಸಲಿಟ್ಟಿದೆ, ಆ ಮೀಸಲಿಟ್ಟಿರುವಂತಹ ಹಣವನ್ನ ಬಿಡುಗಡೆಗೊಳಿಸದೆ ಕರಗ ಶಕ್ತೋತ್ಸವ ನಡೆದ ನಂತರ ಅವರು ಬಿಡುಗಡೆ ಮಾಡಿದ್ರೆ ಪ್ರಯೋಜನವಿಲ್ಲ. ಆದ್ರಿಂದ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ, ಇದು ಕರಗ ಶಕ್ತೋತ್ಸವ ಒಂದು ನಾಡ ಹಬ್ಬ, ಒಂದು ಧರ್ಮ ಸಂಕೇತ, ವನ್ನಿಕುಲ ಕ್ಷತ್ರಿಯರ ಒಂದು ಆ ತಾಯಿಯನ್ನ ಆರಾಧನೆ ಮಾಡುವಂತಹ ಇತಿಹಾಸವುಳ್ಳಂತಹ ಕರಗ ಪರಂಪರೆ ವಿಶ್ವವಿಖ್ಯಾತಿಯನ್ನ ಪಡೆದಿದೆ. ಆ ಕರಗ ಶಕ್ತೋತ್ಸವವನ್ನ ಕಣ್ತುಂಬಿಕೊಳ್ಳಲು ಸುಮಾರು ಲಕ್ಷಾಂತರ ಜನ ಬೆಂಗಳೂರಿಗೆ ಬರ್ತಾರೆ. ನಾವು ಆ ತಾಯಿಯನ್ನ, ಆ ದೇವಸ್ಥಾನವನ್ನ ಅಲಂಕರಿಸಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಶೋಭೆ ತರುವಂತದ್ದಲ್ಲ. ಆದ್ರಿಂದ ಈ ಏನು 1.5 ಕೋಟಿ ಸರ್ಕಾರ ಬಿಡುಗಡೆ ಮಾಡ್ತದೆ, ಆ ಸರ್ಕಾರ ಬಿಡುಗಡೆ ಮಾಡುವಂತದ್ದು ಒಂದು ಕರಗದ ಮುಂಚಿತವಾಗಿ ಆ ಕರಗ ಶಕ್ತೋತ್ಸವಕ್ಕೆ ಆ ವ್ಯವಸ್ಥಾಪನಾ ಸಮಿತಿಗೆ ಆ ಹಣವನ್ನ ಬಿಡುಗಡೆ ಮಾಡಿದ್ದೇ ಆದ್ರೆ ಇನ್ನೂ ಅವರು ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತಲ್ಲ ರಂಜಿತ್ ಅವರ. ಈಗ ಬೇರೆ ಈ ಹಿಂದಿನ ಕರಗ ಮಹೋತ್ಸವವನ್ನ ತಾವು ನೋಡಿದ್ರೆ ಈ ಬಾರಿಯ ಕರಗ ಮಹೋತ್ಸವಕ್ಕೂ ಏನ್ ವ್ಯತ್ಯಾಸ ಕಂಡು ಬರುತ್ತೆ, ಮತ್ತೆ ಎಷ್ಟು ವಿಜೃಂಭಣೆ ಇದೆ ಈ ಬಾರಿಯ ಕರಗ ಮಹೋತ್ಸವ? ವೇಣುಗೋಪಾಲ್ ಅವರೇ, 4 ವರ್ಷಗಳ ಹಿಂದೆ ನಾವು ಕರೋನಾ ಒಂದು ಆಕ್ರಮಣ ಒಂದು ಇದಾಗಿದ್ರಿಂದ ಆ ಸಮಯದಲ್ಲಿ 50 ಜನಕ್ಕೆ ಮಾತ್ರ ಪರ್ಮಿಷನ್ ಇತ್ತು. ಆ ಸಮಯದಲ್ಲಿ ಕರಗ ಶಕ್ತೋತ್ಸವನ್ನ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ. ಆದ್ರೆ ಇವತ್ತು 2025ರಲ್ಲಿ ನಾವು ಯಾವುದೇ ರೀತಿಯಾದಂತಹ ಅಡಚಣೆಗಳಿಲ್ಲದೆ ಎಲ್ಲವೂ ಸುಭಿಕ್ಷವಾಗಿ ನಡೀತಿದೆ. ಆದ್ರಿಂದ ಈ ವರ್ಷ ಬಹಳ ವಿಜೃಂಭಣೆಯಿಂದ ಕರಗವನ್ನ ಆಚರಣೆ ಮಾಡಿದ್ದಾರೆ. ವೇಣುಗೋಪಾಲ್ ಅವರು, ಇನ್ನು ವೀರಕುಮಾರರು ಕೈಯಲ್ಲಿ ಕತ್ತಿಯನ್ನು ಹಿಡಿದಿರುತ್ತಾರೆ, ಇದು ಯಾವುದರ ಸಂಕೇತ? ಇದು ನಾನು ಹೇಳಿದಾಗೆ ಈಗಾಗಲೇ ಹೇಳಿದೆ, ವೀರಕುಮಾರನ್ನ ಸೃಷ್ಟಿ ಮಾಡಿದಂತಹ ತಾಯಿ ಜಗನ್ಮಾತೆ ಆ ವೀರಕುಮಾರರಿಗೆ ಮಾತ್ರ ಆ ಒಂದು ಶಕ್ತಿಯನ್ನ ನೀಡ್ತಾಳೆ. ಆ ತಾಯಿ ತಿಮಿರಾಸುರನನ್ನ ಸಂಹಾರ ಮಾಡ್ಲಿಕ್ಕೆ ಆ ಖಡ್ಗಗಳನ್ನ ಕೊಡ್ತಾಳೆ ತಾಯಿ. ಆದ್ರಿಂದ ಆ ತಾಯಿಯನ್ನ ಬರಮಾಡ್ಕೊಂಡು ಆ ತಾಯಿಗೆ ಆ ಒಂದು ದಿಕ್ ಡಿ ಎನ್ನುವಂತಹ ಅವರ ಎದೆಗೆ ಅವರ ಒಂದು ಅಲಗು ಸೇವೆಯನ್ನ ಮಾಡ್ತಾರೆ. ಆ ತಾಯಿಗೆ ತೃಪ್ತಿಯಾಗಲಿಕ್ಕೆ ಆ ಒಂದು ಕತ್ತಿಯನ್ನ ಹಿಡಿದು ಅಲಗು ಸೇವೆಯನ್ನ ಮಾಡ್ತಾರೆ. ರಂಜಿತ್ ಅವರೇ, ಈ ವನ್ನಿಕುಲ ಕ್ಷತ್ರಿಯ ಈ ಸಮುದಾಯ ದ್ರೌಪದಿ ಅವರ ಕುಟುಂಬಸ್ಥರು ಅನ್ನುವ ವಿಚಾರ ಇದೆ. ಅದು ಹೇಗೆ ಕನೆಕ್ಟ್ ಆಗುತ್ತೆ? ಆ ಪರಂಪರೆ ಎಲ್ಲ ಹೇಗಿದೆ ವೇಣುಗೋಪಾಲ್ ಅವರೇ? ನೋಡಿ ರಂಜಿತ್ ಅವರೇ, ಈ ಒಂದು ವನ್ನಿಕುಲ ಕ್ಷತ್ರಿಯ ಸಮಾಜ, ನಾವು ಏನು ಕ್ಷತ್ರಿಯರು ಅಂತ ಹೇಳ್ತೇವೆ ಭಾರತದಲ್ಲಿ, ಇಡೀ ದಕ್ಷಿಣ ಭಾರತದಲ್ಲಿ ಈ ವನ್ನಿಕುಲ ಕ್ಷತ್ರಿಯರು ರಾಜ ಪರಂಪರೆ ಉಳ್ಳಂತವ್ರು. ರಾಜರಾಜ ಚೋಳ ವಂಶಸ್ಥರಾಗಿರ್ಬೋದು, ತಮಿಳುನಾಡಲ್ಲಿ ನಾವು ಪಾಂಡ್ಯರಾಗಿರ್ಬೋದು, ಕೇರಳದಲ್ಲಿ ಚೇರನ್ ಆಗಿರ್ಬೋದು,
ಕರ್ನಾಟಕದಲ್ಲಿ ಚಾಲುಕ್ಯರು ಇಮ್ಮಡಿ ಪುರಕೇಶಿ ಏನು ದಕ್ಷಿಣ ಪತೇಶ್ವರ ಅಂತ ಹೇಳ್ತೀವಿ, ಅದು ಈ ವನ್ನಿಕುಲ ಕ್ಷತ್ರಿಯ ಸಮಾಜಕ್ಕೆ ಸೇರಿದಂತದ್ದ ಅಂತ ಹೇಳಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರೆದಿಟ್ಟಿದ್ದಾರೆ. ಇದೇ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿ ಒಟ್ಟೆಲ್ ತಾಲೂಕು ಅನ್ನೋ ಒಂದು ಸಿದ್ದೇಶ್ವರ ಟೆಂಪಲ್ ಅಲ್ಲಿ, ಈಶ್ವರನ ಟೆಂಪಲ್ ಅಲ್ಲಿ ಮುಂಭಾಗದಲ್ಲಿ ಇರುವಂತಹ ಗರುಡು ಗಂಬದಲ್ಲಿ ಈ ಚಾಲುಕ್ಯ ವಂಶಸ್ಥರು ಏನು ಇದ್ದಾರೆ, ಈ ರಾಜವಂಶಸ್ಥರು ಈ ವನ್ನಿಕುಲ ವಂಶಕ್ಕೆ ಸೇರಿದಂತವರು ಅಂತ ಒಂದು ಶಾಸನದಲ್ಲಿ ಉಲ್ಲೇಖವಾಗಿದೆ. ರಂಜಿತ್ ಅವರೇ, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತ ವನ್ನಿಕುಲ ಕ್ಷತ್ರಿಯ ವಂಶಸ್ಥರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಬೆಂಗಳೂರಿನಲ್ಲಾಗುವಂತ ಈ ಕರಗ ಮಹೋತ್ಸವವೇ ಅತಿ ದೊಡ್ಡ ವೈಭವ ಅಥವಾ ಅತಿ ದೊಡ್ಡ ಆಚರಣೆಯ, ಅವರೆಲ್ಲರೂ ಕೂಡ ಈ ಸಮಯಕ್ಕೆ ಇಲ್ಲಿ ತಮ್ಮ ಜೊತೆಲಿ ಭಾಗಿಯಾಗ್ತಾರ ಅಥವಾ ಅಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸೀಮಿತವಾಗಿ ಆ ರಾಜ್ಯಕ್ಕೆ ಸೀಮಿತವಾಗಿ ಈ ರೀತಿ ಕಾರ್ಯಕ್ರಮಗಳು ಅಥವಾ ಹಬ್ಬಗಳು ನಡೆಯುತ್ತಾ ಹೇಗೆ ಅಂತ? ಹೌದು ರಂಜಿತ್ ಅವರೇ, ಈಗ ನಾವು ಆಂಧ್ರದಲ್ಲಿ ನೋಡಿದ್ರೆ ಅಲ್ಲೂ ಈ ಕರಗ ಮಹೋತ್ಸವನ್ನ, ಕರಗ ಶಕ್ತ್ಯೋತ್ಸವನ್ನ ಅಲ್ಲೂ ಆಚರಣೆ ಮಾಡ್ತಾರೆ. ತಮಿಳುನಾಡಲ್ಲಿ ತಗೊಂಡ್ರೆ ಅಲ್ಲೂ ಶಕ್ತ್ಯೋತ್ಸವನ್ನ ಆಚರಣೆ ಮಾಡ್ತಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇದು ಒಂದು ವಿಶ್ವವಿಖ್ಯಾತಿಯನ್ನ ಪಡೆದಂತಹ ಕರಗ ಶಕ್ತ್ಯೋತ್ಸವ ಆಗಿರುತ್ತೆ. ಈ ನಾಲ್ಕು ರಾಜ್ಯಗಳಲ್ಲಿ ಈ ವನ್ನಿಕುಲ ಕ್ಷತ್ರಿಯರು ಮಾಡುವಂತಹ ಒಂದು ಈ ಕರಗ ಶಕ್ತ್ಯೋತ್ಸವ, ಆದರೆ ಬೆಂಗಳೂರಲ್ಲಿ ಇದು ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತದ್ದು. ಒಟ್ಟಾರೆ ನಾವು ನೋಡ್ತಾ ಹೋದ್ರೆ ಈ ಬಾರಿಯ ಕರಗ ಮಹೋತ್ಸವ ಯಾವುದಕ್ಕೆ ನಾಂದಿ ಹಾಡ್ತಾ ಇದೆ ವೇಣುಗೋಪಾಲ್ ಅವರೇ? ಇಲ್ಲಿ ಯುವಕರಾದಂತಹ ಸತೀಶ್ ಕೆ ಪಲ್ಸರ್ ಅವರು ವ್ಯವಸ್ಥಾಪನಾ ಸಮಿತಿಯ ಯುವ ಅಧ್ಯಕ್ಷರಾಗಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಜ್ಞಾನೇಂದ್ರರವರ ಒಂದು ಅವರ ಅರ್ಚಕರಾಗಿ ಆ ಕರಗ ಶಕ್ತ್ಯೋತ್ಸವದ ಕರಗದ ಪೂಜಾರಿಯಾಗಿ ಇವರ ಇಬ್ಬರ ಒಂದು ನೇತೃತ್ವದಲ್ಲಿ ಈ ವರ್ಷ ಬಹಳ ವಿಜೃಂಭಣೆಯಿಂದ ನಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಲಕ್ಷೋಪಾದಿ ಜನಸಂಖ್ಯೆಯನ್ನ ಇವತ್ತು ಕಂಡಿದ್ದೇವೆ. ಅನೇಕ ರಾಜಕಾರಣಿಗಳು ಬಂದು ಆ ತಾಯಿಯ ಆಶೀರ್ವಾದವನ್ನ ಪಡೆದು ಹೋಗ್ತಾರೆ. ಮಹರ್ಷಿ ಆನಂದ ಗುರುಜಿ ಅವರು ಸಹ ಈ ಒಂದು ಕರಗ ಶಕ್ತ್ಯೋತ್ಸವನ್ನ ನೋಡ್ಲಿಕ್ಕೆ, ಕಣ್ತುಂಬಿಕೊಡ್ಲಿಕ್ಕೆ ಅವರು ಸಹ ಆಗಮಿಸಿದ್ರು. ಅವರು ಸಹ ಈ ಕರಗ ಶಕ್ತ್ಯೋತ್ಸವದ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ರು. ರಂಜಿತ್ ಅವರ, ಈಗ ಬೆಳಿಗ್ಗೆ ಸೂರ್ಯೋದಯ ಆಗೋದ್ರೊಳಗಡೆ ದ್ರೌಪದಮ್ಮನನ್ನ ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನದೊಳಗಡೆ ಕುಳ್ಳಿರಿಸಬೇಕು ಅನ್ನೋ ವಿಚಾರ ಕೂಡ ಇದೆ. ಮತ್ತೆ ತಾಯಿ ಈ 3 ದಿನಗಳ ಕಾಲ ಭೂಲೋಕದಲ್ಲಿ ಅವತರಿಸ್ತಾಳೆ ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖಗಳೆಲ್ಲ ಇದೆ. ಅದ್ರ ಬಗ್ಗೆ ತಾವು ಹೇಗೆ ವಿಶ್ಲೇಷಿಸ್ತೀರಿ ವೇಣುಗೋಪಾಲ್ ಅವರೇ? ಸತ್ಯವಾದಂತ ಮಾತು. ಯಾಕಂತ ಹೇಳಿದ್ರೆ ಸೂರ್ಯಾಸ್ತಮ ಆದ ನಂತರ ಈ ಕರಗ ಶಕ್ತ್ಯೋತ್ಸವನ್ನ ಆ ಕರಗದ ಪೂಜಾರಿಯವರು ಬಹಳ ಕಟ್ಟುನಿಟ್ಟಾಗಿ ಆ ತಾಯಿಯನ್ನ ಬರಮಾಡ್ಕೊಳ್ತಾರೆ. ಅಷ್ಟ ದಿಕ್ಕುಗಳಲ್ಲಿ ಪೂಜೆ ಮಾಡಿದ ಗಂಗೆ ಪೂಜೆಯನ್ನ ನೆರವೇರಿಸಿ ಆ ತಾಯಿಯನ್ನ ಮೂಲ ಸ್ಥಾನಕ್ಕೆ ಕರೆದು ಆ ಚೈತ್ರ ಹುಣ್ಣಿಮೆಯ ದಿವಸ ಆ ತಾಯಿಯನ್ನ ದರೆಗಿಳಿದು ಆ ಒಂದು ತಾಯಿಯನ್ನ ತಲೆ ಮೇಲೆ ಇಟ್ಟು ಮುಂಜಾನೆ ಏನು ಸೂರ್ಯಾಸ್ತಮ ಆಗುತ್ತೆ ಅದರ ಒಳಗಡೆನೆ ಆ ತಾಯಿಯನ್ನ ಏನು ನಾವು ಮಲ್ಲಿಗೆ ಹೂವಿನ ಕಂಪನ್ನ ಆ ತಾಯಿಗೆ ನಾವು ಅಳವಡಿಸ್ತೀವಿ. ಆ ತಾಯಿ ಆ ಬಾಡು ಹೋಗಬಾರದು, ಆ ಹೂವು ಅದರ ಒಳಗಡೆ ನಾವು ಆ ಶಕ್ತಿಯನ್ನ ತನ್ನ ಮೂಲ ಸ್ಥಾನದಲ್ಲಿ ಇಡುವಂತಹ ಪದ್ಧತಿ, ಆ ನಂಬಿಕೆಗಳನ್ನ ನಾವು ಉಳಿಸ್ಕೊಳ್ಬೇಕಾಗುತ್ತೆ. ಅದರಿಂದ ಸೂರ್ಯಾಸ್ತಮ ಆಗುವ ಮುಂಚೆಯೇ ಆ ಒಂದು ಏನು ಮಲ್ಲಿಗೆ ಹೂವು ಬಾಡುವುದಕ್ಕೆ ಮುಂಚೆಯೇ ಆ ತಾಯಿಯನ್ನ ಯಾವ ರೀತಿ ನಾವು ಬಹಳ ವಿಜೃಂಭಣೆಯಿಂದ ಹೊರಗಡೆ ಕರ್ಕೊ ಬರ್ತೀವಿ, ಅದೇ ರೀತಿ ಆ ತಾಯಿಯನ್ನ ಮೂಲ ಸ್ಥಾನದಲ್ಲಿ ಕೂರಿಸುವಂತದ್ದು. ರಂಜಿತ್ ಅವರೇ, ವೇಣುಗೋಪಾಲ್ ಅವರೇ, ಇನ್ನು ಪಂಚ ಪಾಂಡವರ ಉಲ್ಲೇಖವು ಕೂಡ ಇಲ್ಲಿ ಬರುತ್ತೆ. ಪಂಚ ಪಾಂಡವರ ಮೆರವಣಿಗೆ, ಆ ರಥದಲ್ಲಿ ಆ ಪಂಚ ಪಾಂಡವರನ್ನ ಕುಳ್ಳಿರಿಸಿಕೊಂಡು ಮೆರವಣಿಗೆ ಸಾಗುವಂತ ವಿಚಾರಗಳೆಲ್ಲವೂ ಕೂಡ ಇದೆ. ಈ ಕರಗ ಉತ್ಸವದಲ್ಲಿ ಪಂಚ ಪಾಂಡವರ ಪಾತ್ರದ ಬಗ್ಗೆ ತಾವೇನ್ ಹೇಳ್ತೀರಿ? ನಾವು ಅನೇಕ ರಥೋತ್ಸವಗಳನ್ನ ನೋಡಿದ್ದೇವೆ. ಅಲ್ಲಿ ಎಲ್ಲೂ ನಾವು ಈ ಉತ್ಸವ ಮೂರ್ತಿಗಳನ್ನ ಪಂಚಪಾಂಡವರನ್ನ ನಾವು ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬೆಂಗಳೂರು ಕರಗದ ಶಕ್ತ್ಯೋತ್ಸವದ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ದ್ರೌಪದಿಯ ಜೊತೆಗೆ ಪಂಚಪಾಂಡವರು ಆ ಉತ್ಸವ ಮೂರ್ತಿಗಳನ್ನ ನಾವು ಆರಾಧನೆಯನ್ನ ಮಾಡಿ ಆ ರಥೋತ್ಸವದಲ್ಲಿ, ಬ್ರಹ್ಮ ರಥೋತ್ಸವದಲ್ಲಿ ಕೂರಿಸಿ ಅವರಿಗೆ ಅಲಂಕರಿಸಿ ಅವರಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡುವಂತಹ ಪದ್ಧತಿ ನಮ್ಮ ಬೆಂಗಳೂರು ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಕಾಣಬಹುದು. ಸಂಜಿತ್ ಅವರೇ, ಬೇರೆ ಸಮಯದಲ್ಲಿ ಈಗ ಕರಗವನ್ನ ಹೊರತುಪಡಿಸಿದ್ರೆ ಬೇರೆ ಸಮಯದಲ್ಲಿ
ಬೇರೆನಾದ್ರೂ ವಿಶೇಷವಾದಂತ ಹಬ್ಬ ಹರಿದಿನಗಳ ದಿನದಂದು ದ್ರೌಪದಮ್ಮನನ್ನ ಆಹ್ವಾನಿಸುವಂತ ಅಥವಾ ಆಕೆಯನ್ನ ಅವತರಿಸುವಂತ ಏನಾದ್ರೂ ವಿಚಾರಗಳಾಗತ್ತಾ ಅಥವಾ ಏನಾದ್ರೂ ಬೇರೆ ಹೊರತಾಗಿ ಏನಾದ್ರೂ ಪೌರಾಣಿಕ ಹಿನ್ನೆಲೆಗಳೇನಾದ್ರೂ ಇದೆಯಾ ಬೇರೆ ದಿನಗಳಲ್ಲಿ? ಇಲ್ಲ ರಂಜಿತ್ ಅವರೇ, ಇದು ನಾವು ವರ್ಷಕ್ಕೊಂದ್ಸಲ ಚೈತ್ರ ಹುಣ್ಣಿಮೆಯ ದಿವಸ ಮಾತ್ರ ಆ ತಾಯಿಯನ್ನ ಧರೆಗಿಳಿಸುವಂತಹ ಈ ಒಂದು ಅದ್ದೂರಿಯಾದಂತಹ ಆಚರಣೆಯನ್ನ ಇದು ಪುರಾತನ ಕಾಲದಿಂದಲೂ ಮಾಡಿಕೊಂಡು ಬಂದಿರುವಂತದ್ದು. ಈಗ ಯಾವ ಭಾಗದಿಂದ ಈ ಕರಗ ಮಹೋತ್ಸವಕ್ಕೆ ಜನರು ಆಗಮಿಸಿದ್ದಾರೆ? ರಾಜ್ಯದ ಮೂಲೆಯಲ್ಲಿ ಇದ್ದಾರೆ ತಮ್ಮ ಸಮುದಾಯದವರು, ಅವರೆಲ್ಲರೂ ಕೂಡ ಈ ಸಮಯದಲ್ಲಿ ಒಟ್ಟಾಗ್ತಾರೆ. ಹೌದು, ನಿಜ. ಸುಮಾರು ಈ ವನ್ನಿಕುಲ ಕ್ಷತ್ರಿಯ ಸಮುದಾಯ ಸುಮಾರು 12 ಜಿಲ್ಲೆಗಳಲ್ಲಿ ಪಸರಿಸಿದ್ದಾರೆ. ಯಥೇಚ್ಛವಾಗಿ ಬೆಂಗಳೂರು ಗ್ರಾಮಾಂತರ, ಏನು ದೇವನಹಳ್ಳಿ ಇರ್ಬೋದು, ಆನೇಕಲ್ ಇರ್ಬೋದು, ಕೋಲಾರ ಭಾಗ ಇರ್ಬೋದು, ನಮ್ಮ ಬೆಂಗಳೂರು ನಗರ ಇರ್ಬೋದು, ಹಾಗೆ ಮಂಡ್ಯ ಇರ್ಬೋದು, ಈ ಹಾಸನ ಇರ್ಬೋದು, ತಮಿಳುನಾಡು ಕಡೆ ಹೊಸೂರು ಇರ್ಬೋದು, ಈ ಭಾಗದಲ್ಲಿರುವಂತಹ ಅತಿ ಹೆಚ್ಚು ಜನರು ಈ ಬೆಂಗಳೂರು ಕರಗ ಶಕ್ತೋತ್ಸವಕ್ಕೆ ಆಗಮಿಸಿ ಆ ತಾಯಿಯ ಆಶೀರ್ವಾದವನ್ನ ಪಡಿತಾರೆ ರಂಜಿತಾರೆ. ಈ 9 ದಿನಗಳ ವ್ರತಗಳೆಲ್ಲ ಹೇಗಿರುತ್ತೆ? ನೀವು ಹೇಳ್ತಾ ಇದ್ರಿ ಜ್ಞಾನೇಂದ್ರ ಅವರು 15 ವರ್ಷಗಳಿಂದ ತಾಯಿಯನ್ನ ಹೊತ್ತು ಅವರು ಮೆರವಣಿಗೆಯಲ್ಲಿ ಸಾಕ್ತಾರೆ, ಅವರು ಅರ್ಚಕರಾಗಿ ತಾಯಿಯನ್ನು ಹೊರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಈ 9 ದಿನಗಳ ವ್ರತಗಳು ಹೇಗಿರುತ್ತೆ? 6 ತಿಂಗಳ ಅವರ ನೇಮನಿಷ್ಠೆ ಹೇಗಿರುತ್ತೆ? ತಾವು ವನ್ನಿಕುಲ ಸಮುದಾಯದವರು ಈ ಕರಗ ಸಮಯದಲ್ಲಿ ಹೇಗಿರ್ತೀರಿ? ತಮ್ಮ ಒಂದು ಭಕ್ತಿ ಭಾವ ಹೇಗಿರುತ್ತೆ? ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ನಾವು 9 ದಿನಗಳ ಈ ಒಂದು ಆಚರಣೆಯನ್ನ ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತೇವೆ. ಯಾಕಂತ ಹೇಳಿದ್ರೆ ಮೊದಲ ದಿನವೇ ಧ್ವಜಾರೋಹಣದಂದು ಆ ತಾಯಿಯ ಒಂದು ಕಂಕಣವನ್ನ ಕೈಗೆ ಕಟ್ಟುತ್ತಾರೆ. ಹಾಗೆ ಜನಿವಾರವನ್ನ ಧರಿಸಿ ಅಂದಿನಿಂದ ನಮ್ಮ ವ್ರತ ಆಚರಣೆ ಪ್ರಾರಂಭವಾಗುತ್ತೆ. ಅಂದಿನಿಂದಲೂ ನಾವು ಯಾವುದೇ ಮಾಂಸಾಹಾರ ಮಾಡುವುದಾಗಲಿ ಅಥವಾ ಬೇರೆ ಉಪಹಾರವನ್ನ ಸೇವಿಸುವಂತದ್ದಾಗಲಿ ಮಾಡುವುದಿಲ್ಲ. ಈ ರೀತಿಯಾಗಿ ಬಹಳ ಕಟ್ಟುನಿಟ್ಟಾದ ಒಂದು ಪಾಲನೆಯನ್ನ ಮಾಡಿಕೊಂತ 9 ದಿವಸಗಳ ಕಾಲ ಉಪವಾಸವನ್ನ ಇದ್ದು ಆ ತಾಯಿಯನ್ನ ಬರಮಾಡಿಕೊಳ್ಳುವಂತ ಒಂದು ಕಟ್ಟುನಿಟ್ಟಾದಂತಹ ಪದ್ಧತಿಯನ್ನ ಆಚರಣೆ ಮಾಡ್ತೇವೆ ರಂಜಿತ್ ಅವರೇ. ಕೊನೆಯದಾಗಿ ನಿರರ್ಗಳವಾಗಿ ಮಾತಾಡಿದ್ರಿ, ಅರ್ಥಗರ್ಭಿತವಾಗಿ ಇದರ ಇತಿಹಾಸವನ್ನು ಹೇಳಿದ್ರಿ, ಪೌರಾಣಿಕವಾದಂತಹ ಹಿನ್ನೆಲೆಯನ್ನ ಹೇಳಿದ್ರಿ. ಕೊನೆಯದಾಗಿ ಈ ಕರಗ ಮಹೋತ್ಸವ ಇವತ್ತಿಗೆ ಒಂದು ಸಂಪನ್ನ ಆಗ್ತಾ ಇದೆ. ಈ ವರ್ಷದ ಕರಗ ಮಹೋತ್ಸವ ತಾವೆಷ್ಟು ಧನ್ಯರು, ತಮ್ಗೆಷ್ಟು ಸಾರ್ಥಕತೆ ಈ ಬಾರಿಯ ಕರಗ ಮಹೋತ್ಸವವನ್ನ ಕಣ್ತುಂಬಿಕೊಂಡಿದ್ದೀರಿ ತಾವೊಬ್ರು ಸಂಘಟನೆಯ ಉಪಾಧ್ಯಕ್ಷರಾಗಿ? ರಂಜಿತ್ ಅವರೇ, ನಿಜವಾಗ್ಲೂ ಇದು ಒಂದು ನಾಡಿನ ಜನತೆಗೆ ಎಲ್ಲರಿಗೂ ಶುಭವನ್ನುಂಟು ಮಾಡುವಂತಹ ಒಂದು ಸುಸಂದರ್ಭ. ಯಾಕಂತ ಹೇಳಿದ್ರೆ ತಾಯಿ ದ್ರೌಪದಿ ಮಾತೆ ಈ ಒಂದು ದಿವಸ, ಚೈತ್ರ ಹುಣ್ಣಿಮೆಯ ದಿವಸ ಆ ತಾಯಿ ಧರೆಗಿಳಿದು ಎಲ್ಲ ಭಕ್ತಾದಿಗಳಿಗೂ ಅವರ ಕಷ್ಟಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಬರುವಂತಹ ಒಂದು ಸನ್ನಿವೇಶ ಇದು. ಆ ತಾಯಿಯನ್ನ ನಾವು 9 ದಿವಸಗಳ ಕಾಲ ನಮ್ಮ ಕಟ್ಟು ಪದ್ಧತಿಗಳಿಂದ, ಶಿಸ್ತು ಬದ್ಧತೆಗಳಿಂದ, ಸಂಪ್ರದಾಯಗಳ ಪ್ರಕಾರ ನಾವು ಆ ತಾಯಿಯನ್ನ ಬರಮಾಡಿಕೊಂಡು ಎಲ್ಲ ನಾಡಿನ ಸಮಸ್ತ ಜನರಿಗೆ ಅವರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡ್ಲಿ ಅಂತೇಳಿ ಈ ವನ್ನಿಕುಲ ಸಮಾಜ ಬೇಡ್ಕೊಳ್ತದೆ. ಅದರಿಂದ ಆ ಸಮಾಜದಲ್ಲಿ ಹುಟ್ಟಿರುವಂತಹ ನಾನು ಈ ಸಮಾಜದಲ್ಲಿ ಹುಟ್ಟಿ ನಾನು ಧನ್ಯ. ಇವತ್ತು ಈ ಬೆಂಗಳೂರು ವಿಶ್ವವಿಖ್ಯಾತಿ ಕರಗವನ್ನ ಕಣ್ತುಂಬಿಕೊಂಡು ಆ ತಾಯಿಯ ಆಶೀರ್ವಾದವನ್ನ ಪಡೆದಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ರಂಜಿತ್ ಅವರೇ. ಧನ್ಯವಾದಗಳು ವೇಣುಗೋಪಾಲ್ ಅವರೇ. ನಿರಂತರವಾಗಿ ಕರಗದ ಎಲ್ಲ ವಿಚಾರವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದಕ್ಕೆ.